ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಮೈ ಜಾಬ್ ಅಡ್ಡ. ಸೊ ಇವತ್ತು ನೀವು ಪೇಪರ್ ಕಟ್ಟಿಂಗ್ನ ನೋಡ್ಬೋದಾಗಿರುತ್ತೆ. ಏನಿದೆ ಅಂತ ಪೇಪರ್ ಕಟ್ಟಿಂಗಲ್ಲಿ ಅಂತಂತಂದರೆ 8,278 ಹುದ್ದೆಗಳು ಇಲ್ಲಿ ಮುಂಬಡ್ತಿ ಮೂಲಕ ಅವರು ನಿಮ್ಮನ್ನು ಆಯ್ಕೆ ಮಾಡ್ಕೊತಾರೆ ಅನ್ನೋ ಒಂದು ನಿರ್ಧಾರನ ಕೈಗೊಂಡಿದ್ದಾರೆ. ಎಲ್ಲಿ ಅಂತಂತಂದರೆ ಬೆಂಗಳೂರಿನಲ್ಲಿ ಬಂದು ಗ್ರಾಮೀಣ ಅಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅಧ್ಯಕ್ಷತೆಯ ಸಮಿತಿ ಗುರುವಾರ ಸಭೆ ನಡೆಸಿ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸೊ ಬೆಂಗಳೂರಲ್ಲಿ ಈ ಒಂದು ನಿರ್ಧಾರನ ತಗೊಂಡಿರೋದು ಯಾವ್ಯಾವ ಹುದ್ದೆಗಳಿಗೆ ಅಂತಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ 371J ಅಡಿ ವಿವಿಧ 46 ಇಲಾಖೆಗಳಲ್ಲಿ ಬಾಕಿ ಇರುವ 14,771 ಹುದ್ದೆಗಳಿಗೆ ಇಲ್ಲಿ ನೇಮಕಾತಿಗಳನ್ನ ಮಾಡ್ಕೊತೀವಿ ಅಂತ ಅವರಿಲ್ಲಿ ಹೇಳಿರೋದು. ನೆನ್ಪಿಟ್ಕೊಳ್ಳಿ, 46 ಇಲಾಖೆಗಳು, 1-2 ಅಲ್ಲ, ತುಂಬ ಇಲಾಖೆಗಳಲ್ಲಿ ಹುದ್ದೆಗಳು ಖಾಲಿ ಇದೆ. ಸೊ ಯಾವ್ಯಾವ ಹುದ್ದೆಗಳು ಅರ್ಜಿನ ಅವ್ರು ಕರೀತಾರೋ ಅದಕ್ಕೆಲ್ಲ ನೀವು ಅಪ್ಲೈನ ಮಾಡಿ ಎಕ್ಸಾಮ್ಸ್ಗಳನ್ನ ಕೊಡಿ ಅಥವಾ ಇಂಟರ್ವ್ಯೂಗಳನ್ನ ಅಟೆಂಡ್ ಮಾಡಿ. ತುಂಬ ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಅದಲ್ಲದೇ ಮತ್ತು ಪ್ರಾದೇಶಿಕ ಮತ್ತು ರಾಜ್ಯ ಮಟ್ಟದ ಹುದ್ದೆಗಳಿಗೆ 8% ಮೀಸಲಾತಿಯಂತೆ 8,278 ಹುದ್ದೆಗಳು ಇಲ್ಲಿ ಮುಂಬಡ್ತಿ ಮೂಲಕ ತುಂಬಿಸುವ ಪ್ರಕ್ರಿಯೆಯನ್ನು ತಕ್ಷಣ ಆರಂಭಿಸಲು ಸಂಪುಟ ಉಪ ಸಮಿತಿ ಸೂಚನೆ ನೀಡಿದೆ. ಸೊ ನಿಮಗೆ ಗೊತ್ತಾಗ್ತಿದೆ ಎಷ್ಟು ಇದು ನಡೀತಾ ಇದೆ ಅಂತ ಅಂದ್ಬಿಟ್ಟು. ಸೊ ಆದಷ್ಟು ಚೆನ್ನಾಗಿ ಓದ್ಕೊಳ್ಳಿ. ಕೆಲವು ಇಲಾಖೆಗಳನ್ನ ಒಂದು ಹೆಸರನ್ನ ಇಲ್ಲಿ ಕೊಟ್ಟಿದ್ದಾರೆ. ರಾಜ್ಯ ವೃಂದದಲ್ಲಿ 8% ಹುದ್ದೆಗಳು. ಇದು ಫಸ್ಟ್ನೇದು ಆಲ್ರೆಡಿ ಹೇಳಿದ್ದೀನಿ. ಇದು ಬಂದು ಮಹಿಳೆ ಎಂದು ನಮೂದಿಸಲು ಸೂಕ್ತ ಆದೇಶ ಹೊರಡಿಸಿದೆ. ಸೊ ಇಲ್ಲಿ ಬಂದು ನೀವೇನು ಅಂತಂತಂದರೆ 371JS ಈ ಒಂದು ಇದರಲ್ಲಿ ಮಹಿಳೆ ಅಂತ ಅಂದ್ಬಿಟ್ಟು ನೀವಿಲ್ಲಿ ಹಾಕಿ ನೀವಿಲ್ಲಿ ಮೀಸಲಾತಿನ ತಗೋಬೇಕಾಗುತ್ತೆ. ಎರಡನೇದು ಬಂದು ಶಾಲಾ ಶಿಕ್ಷಣ ಮತ್ತು ಸಂರಕ್ಷಣಾ ಇಲಾಖೆ ಶಿಕ್ಷಕರ ಖಾಲಿ ಹುದ್ದೆಗೆ ಕ್ರೋಢೀಕೃತ ಮಾಹಿತಿ ಸಲ್ಲಿಕೆ ಹಾಗೂ ಖಾಲಿ ಇರುವ ಹುದ್ದೆಗೆ ನೇರ ನೇಮಕಾತಿ ಮತ್ತು ಮುಂಬಡ್ತಿ ಮೂಲಕ ತುಂಬಿಕೊಳ್ಳುತ್ತಾರೆ. ಇದು ಎರಡನೇದು ಬಂದು ಶಾಲಾ ಶಿಕ್ಷಣ ಇವಕ್ಕೆ. ಓಕೆನಾ. ನೆಕ್ಸ್ಟು ಮೂರನೇದು ಬಂದು ಕರ್ನಾಟಕ ಲೋಕಸೇವಾ ಆಯೋಗ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಾಗೂ ವಿಶ್ವವಿದ್ಯಾಲಯಗಳಲ್ಲಿ ನೇಮಕಾತಿ ಪ್ರಕ್ರಿಯೆಗಳು ಪರಿಶೀಲಿಸಲು ಪ್ರತ್ಯೇಕ ಸಭೆ ಕರೆಯಲು ನಿರ್ಧಾರ. ಅಂದರೆ ಇದು ಬೇರೆ. ಓಕೆನಾ. ಇದು ಲೋಕಸೇವಾ ಆಯೋಗ ಮತ್ತು KEA ಮತ್ತು ವಿಶ್ವವಿದ್ಯಾಲಯದ್ದು. ಓಕೆ. ನೆಕ್ಸ್ಟು ಬಳ್ಳಾರಿ ಜಿಲ್ಲೆ ಎಂದು ಇರುವುದನ್ನು ವಿಜಯನಗರ ಜಿಲ್ಲೆ ಎಂದು ಬದಲಾಯಿಸಲು ಆದೇಶ. ಇದು ಬೇರೆದೆಲ್ಲ. ಓಕೆ. ಬಟ್ ಇಲ್ಲೇನು ಹೇಳುತ್ತೆ ಅಂತಂತಂದರೆ ಆಲ್ಮೋಸ್ಟ್ ನಿಮಗೆ SDA FD ಆಗಿರ್ಬೋದು, ಎಲ್ಲ ಥರದ ಹುದ್ದೆಗಳು ಅವರಲ್ಲಿ ಕರಿತೀವಿ ಅಂತ ಹೇಳಿದ್ದಾರೆ. ಸೊ ನಿಮ್ಮ ಒಂದು ಪ್ರಿಪ್ರೇಷನ್ಸ್ ನಡೀತಾ ಇರಲಿ. ಪ್ರಿಪ್ರೇಷನ್ಸ್ ಚೆನ್ನಾಗಿ ಮಾಡಿಕೊಂಡು ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದ ಬೆಸ್ಟ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.